ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಬೆಂಗಳೂರು, ದಿಲ್ಲಿ, ವಾಷಿಂಗ್ಟನ್ DC ಎಂದು ಎಲ್ಲ ಕಡೆ ಜನಪ್ರತಿನಿಧಿಗಳ ಸಭೆಗಳಲ್ಲಿ, ಸಂಸತ್ನಲ್ಲಿ, ವಿಧಾನಸಭೆಯಲ್ಲಿ ಗದ್ದಲವೋ ಗದ್ದಲ ನಡೆಯುತ್ತಾ ಇದೆ. ವಾಷಿಂಗ್ಟನ್ DC ಇಸ್ರೇಲ್ ಪ್ರಧಾನಿಯಾಗಿರುವಂಥ ನೇತಾನ್ಯಾಹು ಬಂದು ಕಾಂಗ್ರೆಸ್ನಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಅನ್ನುವಂಥದ್ದು ಅಲ್ಲಿನ ಸಂಸತ್ ಸಭೆಯಾಗಿದೆ, ಜನಪ್ರತಿನಿಧಿಗಳ ದೇಶ ಸಭೆಯಾಗಿದೆ. ಅಲ್ಲಿ ಬಂದು ನೇತಾನ್ಯಾಹು ಭಾಷಣ ಮಾಡೋದನ್ನು ಡೆಮಾಕ್ರೆಟಿಕ್ ಪಕ್ಷದ ಹಲವು ಸಂಸದರು ಬಹಿಷ್ಕರಿಸಿದ್ದಾರೆ. ಅದೇ ವೇಳೆ ವಾಷಿಂಗ್ಟನ್ DC ಜನರು ನೇತಾನ್ಯಾಹು ವಿರುದ್ಧ ಭಾರೀ ಪ್ರತಿಭಟನೆಯನ್ನು ಮಾಡಿದ್ದು, ಪೊಲೀಸರು ಅವರ ಮೇಲೆ ಮೆಣಸಿನ ಚಿಮ್ನೀರು ಚೆಲ್ಲಿ ಎಲ್ಲ ಪೆಪ್ಪರ್ ಸ್ಪ್ರೇ ಮಾಡಿ ಹಲವರನ್ನು ಬಂಧಿಸಿದ್ದಾರೆ. ಅದೇ ವೇಳೆ ನೇತಾನ್ಯಾಹು ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯಿಸದೆ, ನಾವು USA ಒಂದೇ, ನಮ್ಮನ್ನು ವಿರೋಧಿಸುವವರ ವಿರುದ್ಧ ನಾವೆಲ್ಲರೂ ಒಂದಾಗಿರುತ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೂ ಪ್ರತಿಭಟನಾಕಾರರನ್ನು ಇರಾನಿನ ಆಳುಗಳು ಎಂದು ಜರಿದಿದ್ದಾರೆ. ದಿಲ್ಲಿಯಲ್ಲಿ ಇದೇ ವೇಳೆ ಬಜೆಟ್ ಬಗೆಗೆ ಚರ್ಚೆ ನಡೆದು ಪ್ರತಿಪಕ್ಷಗಳು ಅವರ ಮೇಲೆ ಮುಗಿಬಿದ್ದಿವೆ. ಕರ್ನಾಟಕದ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಯನ್ನು BJPಯವರು ಮಾಡಿದ್ದು ಮುಡಾ ಹಗರಣ ಅಂತ ಹೇಳಿದ್ದಾರೆ. ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಕಡೆ ಸ್ಪೀಕರ್ಗಳು ಮುಡಾ ಹಗರಣ ತನಿಖೆಯಲ್ಲಿದೆ, ಅದರ ಚರ್ಚೆ ಅನಗತ್ಯ ಅಂತ ಹೇಳಿದ್ದಾರೆ. ಆದರೆ ಚರ್ಚೆಯ ಬಗೆಗೆ ತೋರಿಸ್ತಾ BJPಯವರು ಎರಡೂ ಕಡೆ ಹಗಲಿರುಳು ಧರಣಿಯಲ್ಲಿ ತೊಡಗಿ ಈಗ ಬಳಲಿದ್ದಾರೆ ಎಂದು ವರದಿಯಾಗಿದೆ. ಈ ನಡುವೆ ಬಜೆಟ್ ಬಗೆಗೆ ಇಡೀ ದೇಶದಲ್ಲಿ ಹಲವು ಗುಲ್ಲುಗಳು ಎದ್ದಿವೆ. ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂಥ ಸ್ಟಾಲಿನ್ ಅವರು, ಪ್ರಧಾನಿ ಮೋದಿಯವರೇ, ಚುನಾವಣೆಗಳೆಲ್ಲ ಮುಗಿದಿವೆ, ನೀವು ಪ್ರತಿಪಕ್ಷಗಳನ್ನು ಹೀಗೆ ಕಡೆಗಣಿಸುತ್ತಾ ನಡೆದಲ್ಲಿ ದೇಶದಲ್ಲಿ ಒಂಟಿಯಾಗುತ್ತೀರಿ ಎನ್ನುವಂಥ ಮಾತನ್ನು ಸ್ಟಾಲಿನ್ ಅವರು ಪ್ರಧಾನಿ ಮೋದಿಯವರಿಗೆ ನೆನಪು ಮಾಡಿದ್ದಾರೆ. ಒಂಟಿಯಾಗುವುದು ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮುಂದುವರಿಯಬಹುದು ಎಂದು ಕೂಡ ಅವರು ಹೇಳಿದ್ದಾರೆ. ಅದೇ ಸಮಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಬಜೆಟ್ ವಿರುದ್ಧ ಮುಖ್ಯಮಂತ್ರಿಯವರು ಬೆದರಿಕೆಯ ಮಾತು, ತಾರತಮ್ಯದ ಬಜೆಟ್ಟು, ಇದರ ವಿರುದ್ಧ ನಾವು ಬೆದರಿಕೆಯ ತಂತ್ರವನ್ನು ಕೂಡ ಅನುಸರಿಸಬೇಕಾಗಬಹುದು ಅಂತ ಹೇಳಿದ್ದಾರೆ. ಆದರೆ ಈ ವೇಳೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಗಮ್ಮತ್ತು ಕೂಡ ನಡೆದಿದೆ. ಏನಪ್ಪ ಅದು ಗಮ್ಮತ್ತು ಅಂತ ಹೇಳಿದರೆ, ರಾಜ್ಯಪಾಲರಾಗಿರುವಂಥ ಆನಂದ್ ಬೋಸ್ ಅವರು ಇತ್ತೀಚೆಗೆ ಉಪಚುನಾವಣೆಯಲ್ಲಿ ಗೆದ್ದಂಥ ಇಬ್ಬರು TMC ಶಾಸಕರು ನಾನು ಹೇಳಿದಂತೆ ಉಪಸ್ಪೀಕರ್ರಿಂದ ಪ್ರಮಾಣ ವಚನ ಸ್ವೀಕರಿಸಿಲ್ಲ ಎಂದು ಆ ಇಬ್ಬರು TMCಯ ಹೊಸ ಶಾಸಕರಿಗೆ ತಲಾ 500 ರೂಪಾಯಿ ದಂಡ ಹಾಕಿದ್ದಾರೆ. ಇದನ್ನು ಗೇಲಿ ಮಾಡಿರುವಂಥ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ರಾಜ್ಯಪಾಲ ಆನಂದ್ ಬೋಸ್ ಅವರಿಗೆ ಟೀ ಕುಡಿಲಿಕ್ಕೆ ಕಾಸಿಲ್ಲ ಅಂತ ಕೇಳಿದರೆ ನಾನು ಕೊಡ್ತಾ ಇದ್ದೆ, ಈ ರೀತಿ ದಂಡ ಹಾಕಿ ರಾಜಕೀಯದಲ್ಲಿ ಹೊಲಸೆಬ್ಬಿಸುವುದು ಬೇಡ ಅನ್ನುವಂಥ ಮಾತನ್ನು ಮಮತಾ ಬ್ಯಾನರ್ಜಿಯವರು ರಾಜ್ಯಪಾಲ ಆನಂದ್ ಬೋಸ್ರವರಿಗೆ ಹೇಳಿ ಕೆಣಕಿದ್ದಾರೆ. ಅದೇ ವೇಳೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಕೆಣಕುವಿಕೆಗಳು ವಿಧಾನಸಭೆಯಲ್ಲಿ, ಬಿಹಾರದ ವಿಧಾನಸಭೆಯಲ್ಲಿ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನದ ಬಗ್ಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಈ ವಿಷಯ ಕೋರ್ಟಿನಲ್ಲಿ ಕೂಡ ಇದೆ. ಆದರೆ ನೀವು ನಿಮ್ಮ ಮೈತ್ರಿಯನ್ನು ಬರೇ ಚುನಾವಣೆಗೋಸ್ಕರ ಹಣ ತರುವುದಕ್ಕೆ ಮಾತ್ರ ಬಳಸಿಕೊಂಡಿದ್ದಾರೆ, ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಎಲ್ಲಿ ಅನ್ನುವಂಥ ಪ್ರಶ್ನೆಯನ್ನು RJDಯ ಶಾಸಕಿಯವರು ಕೇಳಿ ಘೋಷಣೆ ಕೂಗಿದ್ದಾರೆ. ತಾಳ್ಮೆ ಕಳೆದುಕೊಂಡಿರುವಂಥ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ನೀವೇನು ಹೆಂಗಸರ? ಅವರಿಗೆ ಸಂಶಯ ಬಂದಿರಬೇಕು. RJDಯ ಶಾಸಕರಿಗೆ ನಿತೀಶ್ ಕುಮಾರ್ ಏನು ಕೇಳಿದ್ದಾರೆ, ನೀವೇನು ಹೆಂಗಸರ ಅಂತ. ಅಂದರೆ ಮತ್ತು ಗಂಡಸರು ಮಾತ್ರ ವಿಧಾನಸಭೆಯಲ್ಲಿ ಗಲಾಟೆ ಮಾಡಬೇಕು, ಹೆಂಗಸರು ಗಲಾಟೆ ಮಾಡಬಾರ್ದು, ಘೋಷಣೆಗೆ ಹೋಗಬಾರ್ದು ಅಂತ ಏನಾದರೂ ನಿಯಮ ಇದೆಯಾ ಅನ್ನುವಂಥ ಸಂಶಯ ಇಲ್ಲಿ ಬರ್ತಾ ಇದೆ. ಅವನ್ನೆಲ್ಲ ದಾಟಿ ನೋಡುವಾಗ ಸಂಸತ್ತಿನಲ್ಲಿ ಮತ್ತೆ ಬಜೆಟ್ನ ಬಗ್ಗೆ ನಡೆದಂಥ ಸಲಹೆಯಲ್ಲಿ ಅದೇ ವಿಷಯಗಳು ಮುಖ್ಯವಾಗಿ
ಬಂದಿವೆ. ಅದೇ ಕುರ್ಚಿ ಉಳಿಸಿಕೊಳ್ಳುವ ಬಜೆಟ್ ಅನ್ನುವಂಥ ಚರ್ಚೆ ಮತ್ತೆ ಜೋರಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ಚರ್ಚೆಗಳು ಬಂದಿದ್ದು, ಮುಖ್ಯವಾಗಿ ಇದ್ದುಳ್ಳವರನ್ನು ಮತ್ತಷ್ಟು ಪೋಷಿಸುವ ಮತ್ತು ಇಲ್ಲದವರನ್ನು ಮತ್ತಷ್ಟು ಕೆಳಕ್ಕೆ ತಳ್ಳುವ ಬಜೆಟ್ ಎಂದು ಪ್ರತಿಪಕ್ಷಗಳವರು ಲೋಕಸಭೆಯಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಆದರೆ ವಾದವನ್ನು ಕೇಳೋರು ಯಾರಪ್ಪ ಇದ್ದಾರೆ? ಯಾಕಂತ ಹೇಳಿದರೆ, ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟನ್ನು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿರ್ಮಲಾ ಸೀತಾರಾಮನು ಮಾತಿನಲ್ಲಿ ನಿಸ್ಸೀಮರೋ, ಮಾತಿನಲ್ಲೇ ಮರುಳು ಮಾಡುವವರು, ನಮ್ಮ ಗ್ಯಾರಂಟಿಗಳು ಕೆಲವನ್ನು ಕೂಡ ಸೇರಿಸಿಕೊಂಡಿದ್ದಾರೆ, ಹಳೆಯ ಒಗ್ಗರಣೆಯನ್ನು ಮತ್ತೆ ಹಾಕಿದ್ದಾರೆ, ಹಿಂದಿನ 3 ಬಜೆಟ್ಗಳಲ್ಲಿ ಹೇಳಿದ್ದನ್ನು ಮತ್ತೆ ಈ ಬಜೆಟ್ನಲ್ಲಿ ಹೇಳಿದ್ದೀರಲ್ಲ, ಅದೆಲ್ಲ ಏನಾಯಿತು? ಹಿಂದೆ ಹೇಳಿದ್ದು ಗಾಳಿಯಲ್ಲಿ ಹೋಯ್ತು ಎನ್ನುವಂಥ ಪ್ರಶ್ನೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಳಿದ್ದಾರೆ. ಬಂಗಾಳಕ್ಕೆ ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಇನ್ನೇನು ನಡೆಯಲಿರುವಂಥ ಪ್ರಧಾನಿ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವಂಥ ನೀತಿ ಆಯೋಗದ ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದರು. ಅದರ ಬೆನ್ನಿಗೆ ಈಗ ತೃಣಮೂಲ ಕಾಂಗ್ರೆಸ್, DMK ಮೊದಲಾದ 5 ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರಧಾನಿ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ಜಾರ್ಖಂಡ್ ಮುಖ್ಯಮಂತ್ರಿ ಅವರು ಕೂಡ ಸೇರಿದ್ದಾರೆ. ಇವನ್ನೆಲ್ಲ ದಾಟಿ ನಾವು ಗಮನಿಸುವಾಗ ಕರ್ನಾಟಕದಲ್ಲಿ ರಾಜಕೀಯವು ಈಗ ಬರೇ ಗದ್ದಲದ್ದಾಗಿದ್ದು, ಕೆಲವು ರೀತಿಯಲ್ಲಿ ಆ ಗದ್ದಲು ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದರೆ, ವೈಯಕ್ತಿಕವಾಗಿ ಮಾತಿನ ಚಾಟಿ ಬೀಸುವಂತಹದ್ದು. ಹಾಗೂ ಒಂದೇ ಒಂದು ಸಂತೋಷದ ವಿಷಯ ಅಂತ ಏನಂತ ಹೇಳಿದರೆ, ವಿಧಾನಸಭೆಯಲ್ಲಿ ತುಳು ಕೂಡ ಮಾತಾಡಿದ್ದಾರೆ. ತುಳುವನ್ನು ಒಳ್ಳೆಯದಕ್ಕೋಸ್ಕರ ಮಾತಾಡಿಲ್ಲ, ತುಳುವನ್ನು ಗೇಲಿ ಮಾಡಲಿಕ್ಕೆ ಮಾತಾಡಿದ್ದಾರೆ. ಯಾರೋ BJP ಅವರು ಶಾಸಕ ಮಾಜಿ ಮಂತ್ರಿ ಸುನೀಲ್ ಕುಮಾರ್ ಅವರಿಗೆ ತುಳುನಲ್ಲಿ ಹೇಳ್ರಿ ನಿಮ್ಮ ಸ್ಪೀಕರ್ಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ಪೀಕರ್ ಅವರು ಇಂದು ಮಾತ ಸಮನ, ಈರುವಲ್ಪನ ಸಮನ, ಒಂದು ಮಾತ ಹೆಡ್ಡೆನ ಊರ್ದ ಮರ್ಯಾದೆ ಪರ ಇತ್ತಾಗಿ ಆಗಿ ಸುನೀಲ್ ಕುಮಾರ್ ಅವರು ಸ್ಪೀಕರ್ UT ಖಾದರ್ ಅವರಿಗೆ ಹೇಳಿದ್ದಾರೆ. UT ಖಾದರ್ ಕುಲ್ಲ ಮಾರಾಯ, ಈ ಒಂದು ಎಂಚಿನ ಮಾರಾಯ ನಿನ್ನ ಕುಲ್ಲ ಮಾರಾಯ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಕುಲ್ಲ ಅಂತ ವಿಧಾನಸಭೆಯಲ್ಲಿ ತುಳು ಮಾತಾಡಿದ್ದಷ್ಟೇ ಬಂತು. ಅದರಿಂದ ಯಾರಿಗೂ ಏನು ಒಂದು ಪೈಸೆಯ ಪ್ರಯೋಜನ ಕೂಡ ಆಗಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಿದೆ. ಅವನ್ನೆಲ್ಲ ನೋಡಿದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗೆಗೆ ಪಶ್ಚಿಮ ಬಂಗಾಳ ಮತ್ತು ಬಿಹಾರ ರಾಜ್ಯಗಳು ನೀಟ್ ಪ್ರಶ್ನೆ ಪತ್ರಿಕೆ ಬಗ್ಗೆ ವಿಶೇಷವಾದ ಕಾನೂನನ್ನು ಜಾರಿಗೆ ತಂದಿದ್ದು, ಇನ್ನೆಲ್ಲಾದರೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೆ 10 ಲಕ್ಷದವರೆಗೆ ದಂಡ, 10 ವರ್ಷದವರೆಗೆ ಜೈಲು ಎಂದು ಹೇಳಿವೆ. ಒಂದು ವೇಳೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಪಡೆದರೂ ಕೂಡ ವಿದ್ಯಾರ್ಥಿ ಕೂಡ ಇನ್ನು ದಂಡ ಕಟ್ಟಬೇಕಾಗ್ತದೆ, ಜೈಲಿಗೆ ಹೋಗಬೇಕಾಗ್ತದೆ. ವಿಪಕ್ಷಗಳ ಟೀಕೆಯ ನಡುವೆ ಕೂಡ ಲೋಕಸಭೆಯಲ್ಲಿ BJPಯವರು ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ತಮ್ಮ ಯಾವುದೇ ಗತ್ತನ್ನು ಬಿಟ್ಟುಕೊಡದೆ ನಡೆಯುತ್ತಾ ಇದ್ದಾರೆ. ಈ ವಾದ ವಿವಾದಗಳು ಎಲ್ಲಿಯವರೆಗೆ ಹೋಗಬಹುದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಟ್ಟಾರೆ ಗೊಂದಲದ ರಾಜಕೀಯದಲ್ಲಿ ಇಡೀ ದೇಶದಲ್ಲಿ ನಡೆದಿದ್ದು, ಮಹಾರಾಷ್ಟ್ರದಲ್ಲಿ ಈಗ ಹೊಂದಾಣಿಕೆ ಜಗಳ ನಡೆದಿದೆ. ಯಾಕೆ ಅಂತೇಳಿ, ಇನ್ನೇನು ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಲಿದ್ದು, ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಸದ್ಯ BJPಯನ್ನು ಸೇರಿ 6 ತಿಂಗಳ ಹಿಂದೆ BJPಯನ್ನು ಸೇರಿ ಮೇಲ್ಮನೆಯ ಸ್ಥಾನವನ್ನು ಪಡೆದಿರುವಂಥ ಅಜಿತ್ ಪವಾರ್ ಅವರು, ನನ್ನ ಪಕ್ಷವು ಅವರದೇ ಒಂದು NCP, ನನ್ನ ಪಕ್ಷವು ಮೈತ್ರಿಯನ್ನು ಹೂಡಿ ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರತ್ಯೇಕವಾಗಿ ಸ್ಪರ್ಧಿಸುವಂಥ ಕೂಗು ಮಹಾರಾಷ್ಟ್ರದಲ್ಲಿ ಕೂಡ ಎದ್ದಿದ್ದು ಇದು. ಅದರ ವಾದವನ್ನು, ಅದರ ಮೈತ್ರಿಕೂಟವನ್ನು, ಅಂದರೆ ಶಿವಸೇನೆ ಮತ್ತು ಒಡೆದ ಶಿವಸೇನೆ ಮತ್ತು BJP ಮೈತ್ರಿಕೂಟಕ್ಕೆ ಒಂದು ಏಟನ್ನು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಕೊಡಬಹುದು. ದಿಲ್ಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದವರು ಒಂದಾಗಿರುವುದನ್ನು ಸೋರಿಸಲು BJP ವಿರುದ್ಧ ಸಂಸತ್ತಿನ ಎದುರು ಮತ್ತು ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ.
ತಾರತಮ್ಯದ ಬಜೆಟ್ ಬಗೆಗೆ ನೀವು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳದಿದ್ದಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲೂ ನಿಮ್ಮ ವಿರುದ್ಧ ಭಾರಿ ಪ್ರತಿಭಟನೆ ನಡೆಯುತ್ತದೆ ಎನ್ನುವಂಥ ಒಂದು ಕೂಗನ್ನು ದಿಲ್ಲಿಯಲ್ಲಿ ಎಬ್ಬಿಸಿದ್ದಾರೆ. ಆ ಕೂಗು ಎಲ್ಲಿಯವರೆಗೆ ಮುಟ್ಟೀತು, ಗಿರಿ ಮುಟ್ಟೀತೆ ಎನ್ನುವಂಥದ್ದು ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲಾದರೂ ಮುಟ್ಟಲಿ, ಗಿರಿ ಮುಟ್ಟೀತೆ ಅಥವಾ ಗುರಿ ಮುಟ್ಟುವುದೇ ಅನ್ನುವಂಥದ್ದು ಕಷ್ಟವಾದ ಸಂಗತಿ. ಗಿರಿಯಾಗಲಿ ಮುಟ್ಟಲಿ, ಗುರಿಯಾಗಲಿ ಮುಟ್ಟಲಿ ಮಾತಾಡುವುದು ತಪ್ಪದು ಎಂದು ಹೇಳ್ತಾ ಇದ್ದೇನೆ. ಕತೆ ಕಾರಣಕ್ಕೆ ಸದ್ಯಕ್ಕೆ ಒಂದು ಪುಲಿಸ್ ಸ್ಟಾಪ್ ಕೊಡ್ತಾ ಇಲ್ಲ, ಪೂರ್ಣ ವಿರಾಮ ಹಾಕ್ತಾ ಇಲ್ಲ, ಒಂದು ಕಾಮ ಮಾತ್ರ ಹಾಕಿ ನಿಮಗೆಲ್ಲ ಮಾಡ್ತಾ ಇದ್ದೇನೆ. ಒಂದು ನಮಸ್ಕಾರ. ಅದೇ ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಮತ್ತು ನೀವೆಲ್ಲ ನಮ್ಮ V4 ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಕೊಡ್ತಾ ಇದ್ದೇನೆ ಮತ್ತೊಂದು ಸಲಾಂ.